ಬಿಜೆಪಿ ಶಾಸಕರಾಗಿರುವಂಥ CK ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ. ಸರ್, ಮೊದಲಿಗೆ ಅಭಿನಂದನೆಗಳು ಸರ್. ಇವತ್ತು 10 ಕೋಟಿ ಏನು ಬಿಡುಗಡೆ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತೋ ಗೊತ್ತಿಲ್ಲ, ಆದರೆ ಇವತ್ತು ಜಯನಗರ ಜನತೆ ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದ್ದಾರೆ. ಇದನ್ನು ಕೊಡ್ತೇನೆ, ತೆರಿಗೆದಾರರು ಕೂಡ ಮನವಿ ಮಾಡಿಕೊಂಡಿದ್ದರು. ಆ ದೃಷ್ಟಿಯಿಂದ ಮನವಿಯನ್ನು ಅವರು ತಗೊಂಡು 10 ಕೋಟಿ ರೂಪಾಯಿ ಬಿಡುಗಡೆಯನ್ನು ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಎರಡನೇದು, ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸು ಪಾಳು ಬಿದ್ದ ಹಂಪೆ ಆಗಿದೆ. ಅದಕ್ಕೆ ನಾನು ಹಿಂದೆ ಲೋಕಾಯುಕ್ತ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಲ್ಲಿ BBMP ಮತ್ತು BDA ಮಧ್ಯೆ ಸಮನ್ವಯ ಇಲ್ಲ. ಈ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಒಂದು ಗಲಾಟೆಗಳಾಗಿ ಅವರಿಗೆ ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಆಗಿದೆ. ಈ ದೃಷ್ಟಿಯಿಂದ ಮತ್ತೆ ಲಾಸ್ಟ್ ಟೈಮ್ ಮನವಿ ಮಾಡ್ಕೊಂಡಿದ್ದೆ, ಆದರೂ ಕೂಡ ಸಾಹೇಬರು ಬಂದಿರಲಿಲ್ಲ. ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಜಯನಗರ ಕಾಂಪ್ಲೆಕ್ಸ್ಗೆ ಭೇಟಿ ನೀಡಿ ದಯಮಾಡಿ ಅಲ್ಲಿ ಏನಿದೆ ನಂಬರ್ 1 ಏಷ್ಯಾದಲ್ಲಿ ನಂಬರ್ 1 ಕಾಂಪ್ಲೆಕ್ಸ್ ಅದು ಇವತ್ತು ಪಾಳು ಬಿದ್ದ ಪರಿಸ್ಥಿತಿ ಆಗಿದೆ. ರೌಡಿದಮ್ಮು, ಗಲಾಟೆ, ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಈ ದೃಷ್ಟಿಯಿಂದ ಅದನ್ನು ಮಟ್ಟ ಹಾಕಬೇಕು ಅಂದರೆ ಹೊಸದಾಗಿ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಬೇಕು. ಅದನ್ನ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿ ಮಾಡ್ತಾಯಿದ್ದೀನಿ ಮೇಡಮ್. ಸರ್, ಒಟ್ಟು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಮಳಿಗೆಗಳಿದ್ದಾವೆ ಅಂತ? ಮೇಡಮ್, ಅದು ಕಾಂಪ್ಲೆಕ್ಸ್ 325 ಮಳಿಗೆಗಳು. ಇವಾಗ ಬರೀ 1 ಬ್ಲಾಕ್ ಮಾತ್ರ ಕಟ್ಟಿದ್ದಾರೆ, 100 ಚಿಲ್ಲರೆ ಕಟ್ಟಿದ್ದಾರೆ. ಇನ್ನು ಮಳಿಗೆಗಳು ಆಗಬೇಕು. ಜೊತೆಗೆ ಅಲ್ಲಿ ಪುಟ್ಟಣ್ಣ ನಮ್ಮ ಪುಟ್ಟಣ್ಣ ಥಿಯೇಟ್ರ್ ಅಂತ ಇತ್ತು, ಮತ್ತೆ ಆ ಥಿಯೇಟ್ರ್ ಆಗಬೇಕು ಅಂತ ಆ ಜನಗಳ ಆಶಯ ಇದೆ. ಆ ದೃಷ್ಟಿಯಿಂದ ಅವ್ರಿಗೆಲ್ಲ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ, ಈ ಕಾಂಪ್ಲೆಕ್ಸ್ ಆಗಲೇಬೇಕು ಅಂತ. ಮುಂದಿನ ಒಂದು ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಇದು ಪ್ರಸ್ತಾಪವನ್ನು ಮಾಡ್ತೀನಿ ನಾನು. ಸರಿ, ಎಷ್ಟೊಂದು ಬಾರಿ ಹೋಗಿ ಮನವಿ ಮಾಡಿಕೊಂಡ್ರು ಸಹಕರಿಸಿರಲಿಲ್ಲ, ಇವತ್ತು ಸಹಕರಿಸಿದ್ದಾರೆ, ಏನು ಹೇಳ್ತೀರಾ ಸರ್? ಅದೇ, ನಾನು ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ವಿ. ಮತ್ತೆ ಒಂದು ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಎಲ್ಲ ನಾಗರಿಕರು ಕೂಡ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದರು. ಅದಕ್ಕೆ ಮನ್ನಿಸಿ ಏನೇ ಸಮಸ್ಯೆ ಯಾರು ಜಯನಗರಕ್ಕೋಸ್ಕರ ಮಾಡ್ತಾ ಇರೋದು. ಜಯನಗರ ತೆರಿಗೆ ಇವತ್ತು ನಾವು ಸುಮಾರು 200 ಕೋಟಿ ರೂಪಾಯಿ ತೆರಿಗೆಯನ್ನು ಕಟ್ತಾಯಿದ್ದೀವಿ ಅಂತ. ಸೊ ಅದರಿಂದ DK ಶಿವಕುಮಾರ್ ಅವರು ಮನವಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಒಂದು 10 ಕೋಟಿ ಬಿಡುಗಡೆ ಮಾಡೋದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. Ashwavega English News coming soon. Your channel, your voice, your trust.